ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ 5 ಗ್ಯಾರಂಟಿ ಯೋಜನೆಗಳು ತಾಲೂಕಿನಲ್ಲಿ 97% ಅನುಷ್ಠಾನಗೊಂಡಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬುಧವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಕುರಿತ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಕುರಿತು ಸಮಿತಿ ಸದಸ್ಯರು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿ 100% ಗುರಿ ಸಾಧಿಸಲು ಕಾರ್ಯಕ್ರಮ ರೂಪಿಸಬೇಕೆಂದು ಸಲಹೆ ನೀಡಿದರು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತಾಲೂಕಿನಲ್ಲಿ 54,000 ಮಂದಿ ಇದ್ದು, ಈ ಪೈಕಿ 51,000 ಮಂದಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೆರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಬಾಕಿ 2,300 ಮಂದಿ ಇದ್ದು, ಇದನ್ನ ಒಂದು ತಿಂಗಳೊಳಗೆ ಬಗೆಹರಿಸಿ 100% ಗುರಿ ಸಾಧಿಸುವ ಭರವಸೆಯನ್ನ ಸಿಡಿಪಿಒ ಅಧಿಕಾರಿ ವೆಂಕಟೇಶ್ ಅವರು ನೀಡಿದರು. ಅದೇ ರೀತಿ ತಾಲೂಕಿನಲ್ಲಿ ಒಟ್ಟು 55,000 ಮಂದಿ ಮನೆ ಬಳಕೆಯ ವಿದ್ಯುತ್ ಸಂಪರ್ಕವನ್ನ ಹೊಂದಿದ್ದು, ಈ ಪೈಕಿ 54,000 ಮಂದಿಗೆ ಗೃಹಜ್ಯೋತಿ ಪ್ರಯೋಜನ ಸಿಕ್ಕಿದೆ. 99% ಗುರಿ ಹೊಂದಲಾಗಿದೆ. ಬಾಕಿ 614 ಮಂದಿ ದಾಖಲೆಗಳನ್ನು ಸರಿಪಡಿಸಿಕೊಂಡರೆ ನಿಗದಿತ ಅವಧಿಯಲ್ಲಿ ಗುರಿ ಸಾಧಿಸಬಹುದಾಗಿದೆ ಎಂದು ಇಂಜಿನಿಯರ್ಗಳಾದ ಶ್ರೀನಿವಾಸ್ ಚಿನ್ನಸ್ವಾಮಿ ಸಭೆಯಲ್ಲಿ ಭರವಸೆ ನೀಡಿದರು. ಜೊತೆಗೆ ಈ ಯೋಜನೆಗಳ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಮತ್ತೆ ಜಾಗೃತಿ ಇಲ್ಲ ಹಳ್ಳಿನಲ್ಲಿ. ಈ ಯೋಜನೆ ಯಾವ ಸರ್ಕಾರ ಕೊಡ್ತಾ ಇದೆ, ಇದರ ಯಾರ ಅನುಕೂಲಕ್ಕಾಗಿ ಕೊಡ್ತಾ ಇದ್ದಾರೆ, ಇದನ್ನ ಹೇಗೆ ಪಡ್ಕೋಬೇಕು, ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ. ಯಾಕಂದ್ರೆ ಏನೋ ಕೊಡ್ತಾವ್ರೆ ಬಿಡು ತಗೋತಾ ಇದೀವಿ ಅಂತ ಲೆಕ್ಕಕ್ಕಿದ್ದಾರೆ ಜನರು. ಬಟ್ ಇದನ್ನ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ಅಗತ್ಯತೆ ಇದೆ. ಇದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಯೋಜನೆ ಅಂತಕ್ಕಂಥ ಅರಿವನ್ನ ನಾವು ಪ್ರತಿಯೊಬ್ಬರ ಫಲಾನುಭವಿಯ ಮನಸ್ಸಿನಲ್ಲಿ ಮೂಡಿಸಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಿತಿಯನ್ನ ಇವತ್ತು ಸಭೆಯನ್ನ ಕರೆದಿರ್ತಕ್ಕಂಥದ್ದು ಮತ್ತೆ ಈ ಸಮಿತಿಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಹಾಗಾಗಿ ಈ ಬಗೆಗೆ 100% ಫಲಾನುಭವಿಗಳಿಗೆ ಈ ಯೋಜನೆಯನ್ನ ತಲುಪಿಸ್ತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಮತ್ತು ಈ ಯೋಜನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಈ ಯೋಜನೆಯನ್ನ ಯಾರು ಜಾರಿಗೊಳಿಸಿದ್ದಾರೆ, ಯಾತಕ್ಕಾಗಿ ಜಾರಿಗೊಳಿಸಿದ್ದಾರೆ, ಇದರ ಲಾಭಗಳೇನು ಅನ್ನೋದನ್ನ ಈ ಫಲಾನುಭವಿಗಳ ಮನಸ್ಸಿನಲ್ಲಿ ಹುಟ್ಟಾಕಬೇಕು, ಅವ್ರ ಮನಸ್ಸಿನಲ್ಲಿ ಬರಬೇಕು ಇದು ಅನ್ನೋ ನಿಟ್ಟಿನಲ್ಲಿ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್, ಗ್ರೇಡ್ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು.